ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಾಳೆ ಬರೋ ಗುರುವಾರ ತುಂಬ ವಿಶೇಷವಾದಂಥ ದಿನ. ನಾಳೆ ಗುರುವಾರ ತುಂಬ ಶ್ರೇಷ್ಠವಾದಂಥ ದಿನ. ಯಾಕಪ್ಪ ಅಂತಂದರೆ ನಾಳೆ ಗುರುವಾರ ದಿವಸನೇ ರಾಯರ ಪಟ್ಟಾಭಿಷೇಕ ಬಂದಿದೆ. 405ನೇ ವರ್ಷದ ಪಟ್ಟಾಭಿಷೇಕ. ತುಂಬ ಶ್ರೇಷ್ಠವಾದಂಥ ದಿನ ಗುರುವಾರನೇ ಬಂದಿದೆ. ನಾವು ಮನೆಯಲ್ಲೂ ಅಷ್ಟೇ ರಾಯರನ್ನ ಪೂಜೆ ಮಾಡಿ ರಾಯರದ ಒಂದು ಶ್ಲೋಕ ಅಂತ ಹೇಳ್ಬಿಟ್ಟು ನಾವು ರಾಯರ ಮಠಕ್ಕೆ ಹೋಗಿ ಅಲ್ಲಿ ರಾಯರು ಸೇವೆ ಮಾಡಿ ಮತ್ತು ನೀವೇನಾದರೂ ಒಂದು ಸಂಕಲ್ಪ ಪೂಜೆ ಮಾಡೋದಿದ್ರೆ ನಾಳೆಯಿಂದ ಸ್ಟಾರ್ಟ್ ಮಾಡಿ. ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ಇದು 100% ನಿಜ ಹಾಗೇ ಆಗುತ್ತೆ. ಏಕೆಂತಂದರೆ ರಾಯರಿಗೆ ಪಟ್ಟಾಭಿಷೇಕ ಆದಂಥ ದಿವಸ ನಾವು ಏನೇ ಒಂದು ವ್ರತ ಪೂಜೆ ಅನ್ನೋದು ಮಾಡಿದ್ರೂ ಸಹ ಒಳ್ಳೇದು ಮಾಡೇ ಮಾಡ್ತಾರೆ. ನೀವೇನಾದರೂ ಒಂದು ವ್ರತ ಇಲ್ಲ ಸಂಕಲ್ಪ ಪೂಜೆ ಮಾಡೋರಾದರೆ ನಾಳೆಯಿಂದ ಸ್ಟಾರ್ಟ್ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ರಾಯರು ಎಲ್ರಿಗೂ ಅಷ್ಟೇ ಅನುಗ್ರಹ ಮಾಡ್ತಾರೆ. ನಾಳೆ ಎಷ್ಟೇ ಕಷ್ಟ ಬರಲಿ, ಎಷ್ಟೇ ಅಡ್ಡಿ ಆತಂಕ ಬರಲಿ, ನಾಳೆ ರಾಯರ ಮಠಕ್ಕೆ ಹೋಗಿದ್ದು ಬನ್ನಿ. ತುಂಬ ವಿಶೇಷವಾದಂಥ ದಿನ. ತುಂಬ ಒಳ್ಳೆಯದು ಮಾಡ್ತಾರೆ ರಾಯರು. ರಾಯರಿಗೆ ನಾವು ಮನೆಯಲ್ಲಿ ಎಷ್ಟೆಲ್ಲ ಪೂಜೆ ಮಾಡ್ತೀವಿ, ಎಷ್ಟು ಭಕ್ತಿಯಿಂದ ಆರಾಧಿಸ್ತೀವಿ ಅಲ್ವಾ. ಆದರೆ ಮಂತ್ರಾಲಯಕ್ಕೆ ಹೋದ್ರಂತೂ ತುಂಬ ಒಳ್ಳೆಯದಾಗುತ್ತೆ. ಅಲ್ಲಿಗೆ ಹೋಗೋಕ್ಕಾಗೋದಿಲ್ಲ. ಏಕೆಂತಂದರೆ ನನ್ನ ತಂದೆ ನೋಡೋದಕ್ಕೆ ಅಂತ ಅವರ ಅಪ್ಪಣೆ ಇರಬೇಕು. ಅವ್ರು ನೋಡೋದಕ್ಕೆ ಅವ್ರ ಅಪ್ಪಣೆ ಇದ್ರೆ ಮಾತ್ರ ನಾವು ಅಲ್ಲಿಗೆ ಹೋಗೋಕ್ಕಾಗೋದು. ನಾವು ಎಲ್ಲ ದೇವಸ್ಥಾನಕ್ಕೂ ಏಕ್ದಮ್ ಅಂದ್ಕೊಂಡಿರೋದೇ ಇಲ್ಲ, ಆ ರೀತಿ ಹೊರಟುಬಿಡ್ತೀವಿ. ಆದರೆ ಮಂತ್ರಾಲಯಕ್ಕೆ ಆ ರೀತಿ ನಾವು ಅಂದ್ಕೊಂಡಂಗೆಲ್ಲ ಹೋಗೋಕ್ಕಾಗೋದಿಲ್ಲ. ಅವ್ರ ಅಪ್ಪಣೆ ಇರಬೇಕು, ಅವ್ರ ಅನುಗ್ರಹ ಇದ್ದರೆ ಮಾತ್ರ ನಾವು ಅಲ್ಲಿಗೆ ಹೋಗೋಕ್ಕಾಗೋದು. ಅವ್ರ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ನಾವು ಅಂದ್ಕೊಂಡಿರೋದೇ ಇಲ್ಲ, ಆ ರೀತಿ ನಾವು ಮಂತ್ರಾಲಯಕ್ಕೆ ಹೋಗ್ತೀವಿ. ಯಾಕಪ್ಪ ಅಂತಂದರೆ ನಾವು ಬೇರೆ ದೇವಸ್ಥಾನಕ್ಕೆ ನಾವು ಅಂದ್ಕೊಂಡಿರೋದೇ ಇಲ್ಲ, ಸುಮ್ಮನೆ ಹೊರಟು ಬಿಡ್ತೀವಿ. ಹೌದು, ಅಲ್ಲಿಗೆ ಹೋಗಬೇಕು ಅಂತಂದರೆ ಹೊರಡ್ತೀವಿ, ಏನೋ ಒಂದು ಪ್ಲ್ಯಾನ್ ಹಾಕ್ಕೊಂಡು ಹೋಗ್ತೀವಿ. ಆದರೆ ರಾಯರ ಮಠಕ್ಕಾಗಲಿ ಮಂತ್ರಾಲಯಕ್ಕಾಗಲಿ ನಾವು ಅಂದ್ಕೊಂಡಂಗೆಲ್ಲ ಹೋಗೋಕ್ಕಾಗೋದಿಲ್ಲ. ನಾವು ಅಂದ್ಕೊಂಡು ರೆಡಿಯಾಗಿ ಹೊರಟಿದ್ರು ಸಹ ಹೋಗೋಕ್ಕಾಗೋದಿಲ್ಲ. ಆ ಥರ ಒಂದು ತಡೆಜ್ಞೆ ಅನ್ನೋದು ಬರುತ್ತೆ. ರಾಯರು ಪ್ರೇರಣೆ ಆಗಬೇಕು. ರಾಯರು ಅನುಗ್ರಹ ಮಾಡಿದ್ರೆ ಮಾತ್ರ ಮಂತ್ರಾಲಯಕ್ಕೆ ಹೋಗೋಕ್ಕಾಗೋದು. ಮಂತ್ರಾಲಯಕ್ಕೆ ಯಾರೆಲ್ಲ ಹೋಗ್ತೀರಾ ಅವ್ರಿಗೆಲ್ಲ ಒಳ್ಳೆಯದು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಹೋಗೋಕ್ಕಾಗದೇ ಇರೋರು ರಾಯರ ಮಠಕ್ಕೆ ಹೋಗಿ, ತಪ್ಪದೆ ನಾಳೆ ದಿವಸ ರಾಯರ ಮಠಕ್ಕೆ ಹೋಗಿ ಸೇವೆ ಅನ್ನೋದು ಮಾಡಿ ರಾಯರ ಕೃಪೆಗೆ ನಾವೆಲ್ಲ ಪಾತ್ರರಾಗೋಣ ಅಂತ ನಾನು ಕೇಳ್ಕೊತೀನಿ. ರಾಯರ ಅನುಗ್ರಹ ಎಲ್ಲರ ಮೇಲೂ ಇರಬೇಕು. ರಾಯರನ್ನ ಯಾರ್ಯಾರೆಲ್ಲ ಪೂಜೆ ಮಾಡ್ತಾಯಿದ್ದೀರಾ ಎಲ್ರಿಗೂ ಸಹ ರಾಯರ ದೃಷ್ಟಿ, ರಾಯರ ಶಕ್ತಿ ಎಲ್ಲರಿಗೂ ಸಿಗಲಿ ಅಂತಲೇ ನಾನು ಕೇಳ್ಕೊತೀನಿ. ಏಕೆ ಅಂತಂದರೆ ನಾಳೆ ಪಟ್ಟಾಭಿಷೇಕ ದಿನ ಗುರುವಾರನೇ ಬಂದಿದೆ. ತುಂಬ ವಿಶೇಷವಾದಂಥ ದಿನ. ಇಂಥ ಟೈಮಲ್ಲಿ ನಾವೊಂದು ವ್ರತ ಪೂಜೆ ಅಂತ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆಯದಾಗುತ್ತೆ. ನಾನು ನಾಳೆಯಿಂದ ಒಂದು ವ್ರತ ಅಂತ ನಾನು ಮಾಡ್ತಾಯಿದ್ದೀನಿ. ಮಾಡೋರಿದ್ದರೆ ನಾಳೆಯಿಂದ ಮಾಡಿ ಅಂತಲೇ ನಾನು ಹೇಳ್ತಾಯಿದ್ದೀನಿ ನಾನು. ಏಕೆ ಅಂತಂದರೆ ನಾವು ಡೈಲಿ ಪೂಜೆ ಮಾಡ್ತೀವಿ, ಇಲ್ಲ ವಾರಕ್ಕೊಂದು ದಿವಸ ಪೂಜೆ ಮಾಡ್ತೀವಿ, ವಾರಕ್ಕೊಂದು ದಿವಸ ಮಠಕ್ಕೂ ಹೋಗ್ತೀವಿ. ಸುಮಾರು ಜನ ಹೇಳ್ತೀರಾ ರಾಯರು ಒಳ್ಳೇದು ಮಾಡ್ತೀರಾ, ರಾಯರ ಅನುಗ್ರಹ ನಮ್ಗೆ ಆಗ್ತಿಲ್ಲ, ತುಂಬ ನಾವು ಕಷ್ಟಪಡ್ತಾ ಇದ್ದೀವಿ, ತುಂಬ ಕಷ್ಟದಲ್ಲಿದ್ದೀವಿ, ನಮ್ಮ ಜೀವನನೇ ಬೇಡಪ್ಪ, ನಾವು ಏನಕ್ಕಾದರೂ ಬದುಕಿದ್ದೀವೋ, ಏನಾದರೂ ಮಾಡ್ಕೊಂಡು ಸತ್ತೋಗಬೇಕು, ಈ ಜೀವನ ಎರಡೂ ಬೇಡ ಅಂತ ಸುಮಾರು ಜನ ಹೇಳ್ತೀರಾ. ನೋಡಿ, ನಮಗೆ ಹುಟ್ಟಬೇಕಾದ್ರೆ ದೇವರ ಅನುಗ್ರಹ ಇದೆ. ಅವರ ಅನುಗ್ರಹ ಇದ್ರೇ ನಾವು ಭೂಮಿ ಮೇಲೆ ಬರೋಕ್ಕಾಗೋದು. ಹಾಗೆ ಭೂಮಿ ಬಿಟ್ಟು ಹೋಗ್ಬೇಕಾದ್ರೂ ಸಹ ದೇವರ ಅನುಗ್ರಹ ಇರಬೇಕು. ಅವ್ರ ಅಪ್ಪಣೆ ಇದ್ದರೂ ಮಾತ್ರ ನಾವು ಹೋಗೋಕ್ಕಾಗೋದು. ನಮ್ಮ ಕೈಯಾರೆ ನಾವು ಜೀವನ ಕಳ್ಕೊಳ್ಳೋಕ್ಕಾಗೋದಿಲ್ಲ, ಅದು ತಪ್ಪಾಗುತ್ತೆ. ಏಕೆ ಅಂತಂದರೆ ಮನುಷ್ಯನ ಜನ್ಮ ತುಂಬ ಶ್ರೇಷ್ಠವಾದಂಥ ಜನ್ಮ. ಮನುಷ್ಯನ ಜನ್ಮ ಪಡೆಯೋದಕ್ಕೆ ನಾವು ಪುಣ್ಯ ಮಾಡಿರಬೇಕು. ಏಕೆ ಅಂತಂದರೆ ಎಲ್ಲ ಜೀವರಾಶಿ ಆಗಿದ ನಂತರನೇ ನಮಗೆ ಮನುಷ್ಯನ ಜನ್ಮ ಅಂತ ಕೊಡೋವಂಥದ್ದು. ದೇವರು ಹೇಗೆ ನಮ್ಮನ್ನು ಭೂಮಿ ಮೇಲೆ ಕಳಿಸಿದಾರೋ ಅವರೇ ಕರ್ಕೊಳ್ಳೋ ತನಕ ಎಷ್ಟೇ ಕಷ್ಟ ಬರಲಿ, ನೋವು ನಲಿವು ಬರಲಿ, ಯಾವುದೇ ಅವಮಾನಗಳೆಲ್ಲ ಆಗಲಿ, ನಾವು ಬದುಕಲೇಬೇಕು, ಜೀವನ ಮಾಡಲೇಬೇಕು. ಏಕೆ ಅಂತಂದರೆ ದೇವರು ಜೀವ ಕೊಟ್ಟಿದ್ದಾರೆ ಅಂದಮೇಲೆ ಜೀವನೂ ಸಹ ದೇವರೇ ತಗೋಬೇಕು. ಅಲ್ಲಿ ಗಂಟ ನಾವು ಕಾಯಲೇಬೇಕು, ನಾವು ಅನುಭವಿಸ್ಲೇಬೇಕು ಬಂದಂಥ ಕಷ್ಟನೇ ಎಲ್ಲ. ಆದರೆ ಕಷ್ಟ ಅನುಭವಿಸೋದಕ್ಕೆ ನನ್ನ ತಂದೆ ರಾಯರು ಬಿಡೋದಿಲ್ಲ. ನಾವೆಲ್ಲ ಪುಣ್ಯವಂತರು. ಯಾರು ಅಷ್ಟೇ ಪಾಪ ಅನ್ನೋದು ಗೊತ್ತಿಲ್ಲದೆ ಮಾಡಿರ್ತೀವಿ ನಾವು. ಆದರೆ ನಾವು ಪುಣ್ಯವಂತರು. ರಾಯರು ಪೂಜೆ ಮಾಡ್ತಾಯಿದ್ದೀವಿ, ರಾಯರು ಮಠಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ನಾವೇ ಪುಣ್ಯವಂತರು, ಭಾಗ್ಯವಂತರಲ್ವ. ನನ್ನ ತಂದೆ ರಾಯರಿದ್ದಾರೆ. ನಾವು ನಮ್ಮ ಕಷ್ಟನೆಲ್ಲ ರಾಯರ ಮುಂದೆ ಕೇಳ್ಕೊಂಡ್ರೆ ಖಂಡಿತ ನಮ್ಮ ಕಷ್ಟನೆಲ್ಲ ದೂರ ಮಾಡೇ ಮಾಡ್ತಾರೆ. ಸಾಕಷ್ಟು ಜನದ ಜೀವನನ ಬದಲಾಯಿಸಿದ್ದಾರೆ ನನ್ನ ತಂದೆ ರಾಯರು.
ರಾಯರು ಪೂಜೆ ಮಾಡೋಂಥ ನಾವೇ ಅಲ್ವಾ ಭಾಗ್ಯವಂತರು, ಪುಣ್ಯವಂತರು. ಹಾಗಾಗಿ ನಮಗೆ ಜೀವನ ಸಾಕಾಯ್ತಪ್ಪ. ಈ ಜೀವನದಲ್ಲಿ ನಾನು ಸಾಕಷ್ಟು ನೋವು ಅನುಭವಿಸಿದ್ದೀನಿ, ಯಾಕಪ್ಪ ನಾನು ಇನ್ನೂ ಬದುಕಿದ್ದೀನಿ ಅಂತ ನೀವು ಖಂಡಿತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಇಷ್ಟೇ ಕಷ್ಟ ಬರಲಿ ರಾಯರ ಹತ್ರ ಹೇಳಿ. ನಾಳೆ ಪಟ್ಟಾಭಿಷೇಕ ದಿನ ಅಲ್ವಾ, ಗುರುವಾರ ಅಲ್ವಾ, ಅವತ್ತು ಏನಾದರೂ ನಿಮ್ಮ ಮನಸ್ಸಿನಲ್ಲಿ ಸಂಕಲ್ಪ ಇಟ್ಕೊಂಡು ನೀವು ಸಂಕಲ್ಪ ವ್ರತ ಪೂಜೆ ಅಂತ ಮಾಡಿ ಖಂಡಿತ ಅನುಗ್ರಹ ಮಾಡ್ತಾರೆ ಅಂತ ನಾನು ಹೇಳ್ತೀನಿ. ಏಕೆಂತಂದರೆ ರಾಯರ ಕೃಪೆ ಎಲ್ರಿಗೂ ಸಹ ಇದ್ದೇ ಇರುತ್ತೆ. ರಾಯರು ಪಟ್ಟಾಭಿಷೇಕ ದಿನ ಅಂತಂದರೆ ತುಂಬಾ ಪವರ್. ಆರಾಧನೆ ದಿವಸ ಪಟ್ಟಾಭಿಷೇಕ ದಿನ ಅಂದರೆ ಅಷ್ಟಿಷ್ಟು ಅಲ್ಲ ಅಲ್ವಾ. ನನ್ನ ತಂದೆನ ಆರಾಧಿಸೋಂಥವ್ರು, ಅವರು ಸಂಸಾರನ ತೊರೆದು ಸನ್ಯಾಸ ಆಗ್ತಾ ಇರೋಂಥ ದಿನ ಅದು. 405ನೇ ವರ್ಷ ಸಂಸಾರನೆಲ್ಲ ತ್ಯಜಿಸಿ ಅವರು ಸನ್ಯಾಸತ್ವ ತಗೊಳ್ಳೋ ಅಂಥ ದಿನ ನನ್ನ ತಂದೆ ಗುರುರಾಯರು. ಅವತ್ತು ಎಷ್ಟು ಜನಕ್ಕೆ ತುಂಬ ಖುಷಿಯಾಯಿತು, ಒಳ್ಳೆಯದು ಆಯಿತು, ರಾಯರಿಗೆ ಪ್ರೇರಣೆ ಆಗಿತ್ತು. ಎಲ್ಲರೂ ಹೇಳಿದರು, ನೀನು ಪಟ್ಟಾಭಿಷೇಕ ಮಾಡ್ಕೋಬೇಕು, ನೀನು ರಾಜ ಆಗಬೇಕು ಅಂತ ಹೇಳಿದಾಗ ರಾಯರು ಹೇಳಿದರು, ನನಗೆ ಈ ರಾಜ್ಯ ವೈಭೋಗ ಕಟ್ಕೊಂಡು ನನಗೇನಾಗಬೇಕಾಗಿದೆ, ನನಗೇನು ಬೇಡ. ನನ್ನ ತಂದೆ ಶ್ರೀರಾಮನ, ಶ್ರೀಕೃಷ್ಣನ, ಶ್ರೀಹರಿ ಇವ್ರನ್ನೆಲ್ಲರನ್ನೂ ಪೂಜೆ ಮಾಡ್ಕೊಂಡು ನಾನು ಹಾಗೇ ಇರ್ತೀನಿ, ನನಗಿದು ಯಾವುದು ಬೇಡ ಅಂತ ಅವರು ಹೊರಟೋಗಿದ್ರು. ಆದರೆ ತಾಯಿ ಸರಸ್ವತಿ ದೇವಿ ಇದನ್ನೆಲ್ಲ ಮಾಡಿಸಿದ್ದಂಥದ್ದು. ಅವ್ರ ಜೀವನದಲ್ಲಿ ಏನೇನು ಆಗಬೇಕು, ಏನೇನೋ ನಿನ್ನ ಜೀವನದಲ್ಲಿ ನಡೆದಿದೆ, ನೀನು ಮುಂದೆ ಮಾಡಬೇಕಾದ್ದು ಸಾಕಷ್ಟು ಇದೆ ಅಂತ ತಾಯಿ ಸರಸ್ವತಿಯಿಂದ ಅವ್ರಿಗೆ ತಿಳುವಳಿಕೆ ಆದ ನಂತರ ಅವರು ಸನ್ಯಾಸತ್ವ ತಗೊಳ್ಳೋದಕ್ಕೆ ಅಂತಲೇ ಅವರು ಮುಂದೆ ಬಂದಿದ್ದು. ಆ ಟೈಮಲ್ಲಿ ಅವ್ರ ಹೆಂಡ್ತಿ ಎಷ್ಟೆಲ್ಲ ನೋವು ಪಟ್ಟರು, ಎಷ್ಟೆಲ್ಲ ಕಷ್ಟಪಟ್ಟರು. ಅವರು ಜೊತೇಲಿ ಬಾಳಿದ್ದಂಥವ್ರು, ಜೊತೆಯಲ್ಲಿ ಹೆಜ್ಜೆ ಹಾಕಿದಂಥವ್ರು, ಅವ್ರ ಜೊತೇಲಿ ಹಸಿವು, ಕಷ್ಟ, ಸುಖ, ನೋವು, ನಲಿವು ಎಲ್ಲವನ್ನು ನೋಡ್ಕೊಂಡು ಬಂದಂಥವ್ರು ಏಕಾಏಕಿ ನನ್ನನ್ನು ಬಿಟ್ಟು ಅವರು ಸನ್ಯಾಸತ್ವ ತಗೋತಾ ಇದ್ದಾರೆ ಅಂತಂದರೆ ಅವ್ರಿಗೆಷ್ಟು ಬೇಜಾರಾಗಿರಬೇಡ ಅಲ್ಲ. ತುಂಬ ನೋವುಪಟ್ಟರು, ತುಂಬಾ ಹತ್ತರು ಅವರು. ಆದರೂ ರಾಯರು ಏನು ಮಾಡೋಕ್ಕಾಗೋದಿಲ್ಲ. ಶ್ರೀಹರಿಯೇ ಅವ್ರ ಇಚ್ಛೆ ಆಗಿತ್ತು, ತಾಯಿ ಸರಸ್ವತಿ ದೇವಿ ಇಚ್ಛೆ ಆಗಿತ್ತು. ಹಾಗಾಗಿ ಅವರು ಅವತ್ತು ಸನ್ಯಾಸತ್ವ ತಗೊಂಡಿದ್ದಂಥದ್ದು. ರಾಯರು ಸನ್ಯಾಸತ್ವ ತಗೊಂಡಿಲ್ಲ ಅಂತಂದಿದ್ರೆ ನಮಗೂ ಅಷ್ಟೇ ಕಷ್ಟ ಅನ್ನೋದು ತಪ್ತಿರಲಿಲ್ಲ. ರಾಯರು ಆ ರೀತಿ ಸನ್ಯಾಸತ್ವ ತಗೊಂಡು ಅವರು ಬೃಂದಾವನ ಪ್ರವೇಶ ಮಾಡಿದ್ರಿಂದನೇ ನಮಗೆಲ್ಲ ಅನುಗ್ರಹ ಆಗಿದೆ. ಇಲ್ಲ ಅವರು ಸನ್ಯಾಸತ್ವ ತಗೊಳ್ದಿರ ಅವರು ಸಂಸಾರಿಕ ಆಗಿದ್ದರೆ ನಮಗೆ ಕಷ್ಟ ಅನ್ನೋದು ನಾವು ಸಾಯೋ ತನಕನೂ ಇರ್ತಿತ್ತು. ಕಷ್ಟ ಇವತ್ತೇನು ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಆ ಕಷ್ಟ ಸಾಯೋ ತನಕ ಇರ್ತಿತ್ತು. ನಮ್ಮ ಕಷ್ಟ ದೂರ ಮಾಡ್ತಿದ್ದವ್ರು ಯಾರೂ ಇಲ್ಲ. ಆದರೆ ಅವರು ಒಂದು ಯೋಚನೆ ಮಾಡಿದ್ರು, ನನ್ನ ಸುಖಕ್ಕೋಸ್ಕರ, ನನ್ನ ಹೆಂಡ್ತಿ ಸುಖಕ್ಕೋಸ್ಕರ ನಾನು ಸನ್ಯಾಸತ್ವ ತಗೊಳ್ದೇ ಇದ್ದರೆ ನನ್ನಂಥ ಸಾವಿರಾರು ಜನ, ಕೋಟ್ಯಾಂತರ ಜನ ಕಷ್ಟದಲ್ಲೇ ಮುಳುಗೋಗ್ತಾರೆ. ಅವ್ರ ಕಷ್ಟನೆಲ್ಲ ದೂರ ಮಾಡಬೇಕು ಅಂತಲೇ ರಾಯರು ಸನ್ಯಾಸತ್ವ ತಗೊಂಡು ಅವರು ಬೃಂದಾವನ ಪ್ರವೇಶ ಮಾಡಿದ್ದಂಥದ್ದು. ಎಂಥ ತ್ಯಾಗಮಯಿ ನನ್ನ ತಂದೆ ರಾಯರಲ್ವ. ಹಾಗಾಗಿ ರಾಯರು ಎಲ್ರಿಗೂ ಒಳ್ಳೇದು ಮಾಡೇ ಮಾಡ್ತಾರೆ. ನಂಬಿದಂಥವ್ರನ್ನ ಯಾರನ್ನೂ ಕೈ ಬಿಡೋದಿಲ್ಲ. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾಳೆ ಗುರುವಾರ ತುಂಬ ಶ್ರೇಷ್ಠವಾದಂಥ ದಿನ. ನೀವು ವ್ರತ ಮಾಡಿ, ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ನೀವು ತೆಂಗಿನಕಾಯಿ ಮತ್ತು ಚೀಟಿನಲ್ಲಿ ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಬರೆದುಬಿಟ್ಟು ತೆಂಗಿನಕಾಯಿ ಸಂಕಲ್ಪ ಮಾಡಿ ಅಂತ ಹೇಳಿದೆ. ಅದು ನಾಳೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ನಾಳೆಯಿಂದ ನೀವು 3 ವಾರ ಮಾಡ್ತೀರಾ, 5 ವಾರ ಮಾಡ್ತೀರಾ, ಇಲ್ಲ 7 ವಾರ, 9 ವಾರ, ಇಷ್ಟು ವಾರನೂ ಮಾಡಿ. ಮತ್ತು ನೀವು ಮಠಗಳಿಗೆ ಹೋಗಿ ವಾರ ಅಲ್ಲಿ ದೀಪ ಅನ್ನೋದು ಬೆಳಗ್ಬಿಟ್ಟು ಬನ್ನಿ. ನೀವು ತುಂಬ ಒಳ್ಳೆಯದಾಗುತ್ತೆ. ಇನ್ನೂ ಅನುಗ್ರಹ ನಿಮಗೆ ಬೇಗನೆ ಆಗುತ್ತೆ. ಏಕೆಂತಂದರೆ ನಾವು ರಾಯರು ಪೂಜೆ ಮಾಡಿಬಿಟ್ಟು ಕಾಯಿ ಸಂಕಲ್ಪ ಚೀಟಿ ಬರೆದಿಟ್ಬಿಟ್ಟು ನಮ್ಮ ಕೋರಿಕೆನೆಲ್ಲ ರಾಯರ ಮುಂದೆ ಹೇಳ್ಕೊತೀವಲ್ಲ, ಅದೇ ರೀತಿ ಮಠಕ್ಕೆ ಹೋಗಿ ಅವತ್ತು ದೀಪ ಅನ್ನೋದು ಬೆಳಗ್ಬಿಟ್ಟು ನೀವು ಬನ್ನಿ. ಇನ್ನೂ ಅನುಗ್ರಹ ಬೇಗ ಆಗುತ್ತೆ. ನಿಮ್ಮ ಕಷ್ಟ ಎಲ್ಲ ಬೇಗನೆ ದೂರ ಮಾಡ್ತಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏಕೆ ಅಂತಂದರೆ ನಾವು ಜನ ನಂಬೋದಕ್ಕಿಂತ ದೇವ್ರನ್ನ ನಂಬಿ ಏನೇ ಒಂದು ಕೆಲಸ ಕಾರ್ಯ ಅಂತ ಮಾಡಿದ್ರು ಅದು ಯಾವುದು ಅಷ್ಟೇ ವ್ಯರ್ಥ ಆಗೋದಿಲ್ಲ, ವೇಸ್ಟ್ ಆಗೋದಿಲ್ಲ. ರಾಯರು ಅದಕ್ಕೆಲ್ಲ ಒಂದು ಒಳ್ಳೆ ಫಲ ಕೊಟ್ಟೇ ಕೊಡ್ತಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ರಾಯರು ಅಂದ್ರೇ ಒಂದು ಶಕ್ತಿ, ಪವಾಡ. ನಾವೆಲ್ಲಾದರೂ ದಾರಿಲಿ ಹೋಗ್ತಿದ್ರೆ ರಾಯರು ಫೋಟೋ ನೋಡಿಬಿಟ್ರೆ ರಾಯರ ಹೆಸರು ರಾಘವೇಂದ್ರ ಅಂತ ಒಂದು ಸ್ಟೋರ್ ಮೇಲೆ ಏನಾದರೂ ಹೆಸರು ಬರೆದಿದ್ದಾಗಿರ್ಬೋದು, ಇಲ್ಲ ಒಂದು ಏನಾದರೂ ಹಸು ಬರೋದಾಗಿರ್ಬೋದು, ಈ ಥರ ಬಂದಾಗಂತೂ, ಅದು ಬಸ್ನಲ್ಲಂತೂ ರಾಯರು ಫೋಟೋ ನೋಡಿಬಿಟ್ರಂತೂ ನನಗಂತೂ ಮೈಯೆಲ್ಲ ರೋಮಾಂಚನ ಆಗುತ್ತೆ. ನನ್ನ ತಂದೆ ನನ್ನ ಜೊತೆನೇ ಎಲ್ಲೋ ಇದ್ದಾರೆ, ಇಲ್ಲೇ ಇದ್ದಾರೆ.
ನಮ್ಮ ಕಷ್ಟ ಸುಖದಲ್ಲಿ ನಾನು ಎಲ್ಲೇ ಹೋಗ್ತಿದ್ರು ನಮ್ಮ ಜೊತೆಯಲ್ಲಿ ರಾಯರಿದ್ದಾರೆ ಅಂತ ನನಗಷ್ಟಿಷ್ಟು ನನಗೆ ಸಂತೋಷ ಆಗೋದಿಲ್ಲ. ಆದರೆ ನಾವು ಎಷ್ಟು ನಂಬ್ತೀವೋ ರಾಯರು ಅಷ್ಟು ನಮಗೆ ಅನುಗ್ರಹ ಮಾಡ್ತಿರ್ತಾರೆ ಅನ್ನೋದಕ್ಕೆ ರಾಯರೇ ಉದಾಹರಣೆ. ರಾಯರು ಎಲ್ರಿಗೂ ಅಷ್ಟೇ ಒಳ್ಳೇದು ಮಾಡೋ ಅಂತ ನನ್ನ ತಂದೆ ಕರುಣಾಮಯಿ ಕಲ್ಪವೃಕ್ಷ ನನ್ನ ತಂದೆ ರಾಯರು. ನೀವು ಜೀವನನ ಇಷ್ಟೇ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಮುಂದೆ ಇದೆ ಜೀವನ. ಇವತ್ತಿಗೆ ನಮ್ಮ ಜೀವನ ಮುಗ್ದೋಗಲಿಲ್ಲ. ಕಷ್ಟ ಬರ್ತಿದ್ದಂಗೆ ನಮ್ಮ ಜೀವನ ಎಲ್ಲ ಮುಗ್ದೋಗೋದಿಲ್ಲ. ಮುಂದೆ ಸುಖ ಅನ್ನೋದು ಇದ್ದೇ ಇರುತ್ತೆ. ಆವಾಗ ನೀವು ಅನ್ಕೋತೀರ ನಾನು ಹಿಂದೆ ನನ್ನ ಕಷ್ಟ ಅಷ್ಟಿತ್ತು, ಆವಾಗ ಈ ಜೀವನ ಎರಡೂ ಬೇಡ ಅಂತ ನಾನು ಅಂದ್ಕೊಂಡ್ಬಿಟ್ಟು ದುಡುಕಿದ್ರೆ ಇವತ್ತು ಇಂಥ ಸುಂದರವಾದಂಥ ಜೀವನನ ನಾನು ಕಳ್ಕೊಂಬಿಡ್ತಿದ್ನಲ್ಲ ಅಂತ ನೀವೇ ಅನ್ಕೋತೀರ. ಆವಾಗ ರಾಯರನ್ನ ನೀವು ನೆನೆಸ್ಕೋತೀರ, 24 ಗಂಟೆ ನೆನೆಸ್ಕೋತೀರ. ನನ್ನ ತಂದೆ ನನ್ನ ಮನಸ್ಸಿನಲ್ಲಿ ನೀವಿದ್ದು ನನಗೆ ಈ ಥರ ಪ್ರೇರಣೆ ಕೊಟ್ರಿ. ನೀವು ಎಷ್ಟೇ ಕಷ್ಟ ಬಂದರೂ ನೀನು ಆ ಕಷ್ಟನೆಲ್ಲ ಎದುರಿಸ್ಬೇಕು, ನಿನ್ನ ಕಷ್ಟದ ಜೊತೆ ನಾನು ಇರ್ತೀನಿ ಅಂತ ನೀವು ನನ್ನ ಜೊತೇಲಿ ಇದ್ದು ನನ್ನ ಕಷ್ಟನೆಲ್ಲ ನೀವು ದೂರ ಮಾಡಿದ್ರಿಂದ ಅವಾಗ ರಾಯರನ್ನೇ ನೀವು ನೆನೆಸ್ಕೋತೀರ, ಅಷ್ಟು ಆರಾಧಿಸ್ತೀರ ರಾಯರನ್ನು. ಏಕೆ ಅಂತಂದರೆ ಒಬ್ಬೊಬ್ಬರು ಜೀವನದಲ್ಲಿ ಒಂದೊಂದು ಕಷ್ಟ ಅನ್ನೋದಿರುತ್ತೆ. ಹಿಂದೆ ನನ್ನ ಜೀವನದಲ್ಲಿ ತುಂಬ ಅಂದರೆ ತುಂಬ ಕಷ್ಟ ಅನುಭವಿಸ್ದೆ. ಅವತ್ತು ನಾನು ಅಷ್ಟೇ ಈ ಥರ ಒಂದು ಕೆಟ್ಟ ನಿರ್ಧಾರ ಅನ್ನೋದು ನಾನು ಮಾಡಿದ್ದೆ. ಆದರೆ ಇವತ್ತು ಭಗವಂತ ನಮಗೆಲ್ಲ ಕೊಟ್ಟಿರಬೇಕಾದ್ರೆ ನಾನು ಅನ್ಕೋತೀನಿ, ನಾನು ದುಡುಕಿ ಏನಾದರೂ ಈ ಥರ ತಪ್ಪು ಮಾಡಿದರೆ ಇಂಥ ಸುಂದರವಾದಂಥ ಜೀವನ ನಾನು ಕಳ್ಕೊಂಬಿಡ್ತಿದ್ನಲ್ಲ, ಇಂಥ ಸುಖನ ನಾನು ಅನುಭವಿಸೋಕ್ಕಾಗ್ತಿರ್ಲಿಲ್ವಲ್ಲ ಅಂತ ಎಷ್ಟೋ ಸತಿ ನಾನು ನನ್ನ ತಂದೆ ಮುಂದೆ ಕೂತ್ಕೊಂಡು ನಾನು ಕಣ್ಣೀರು ಸಹ ಹಾಕಿದ್ದೀನಿ. ಅದಕ್ಕೋಸ್ಕರ ಹೇಳೋದು, ದುಡುಕಿ ಯಾವುದೇ ಒಂದು ತಪ್ಪು ನಿರ್ಧಾರ ತಗೋಬೇಡಿ. ಮತ್ತು ನಿಮ್ಮ ಬಾಯಿಂದ ಯಾವಾಗಲೂ ಅಷ್ಟೇ ಆ ಥರ ಮಾತಾಡೋದಕ್ಕೆ ಹೋಗಬೇಡಿ. ಮನಸ್ಸಿನಲ್ಲೂ ಅಷ್ಟೇ ಆ ರೀತಿ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಮನಸ್ಸಿನಲ್ಲಿ ನೀವು ಹೇಗೆ ಅಂದ್ಕೋತೀರೋ ಅದೇ ನಮ್ಮ ಜೀವನದಲ್ಲಿ ನಡೀತಾ ಇರುತ್ತೆ. ಅದಕ್ಕೋಸ್ಕರ ಎಷ್ಟೇ ಕಷ್ಟ ಬರಲಿ ನೀವು ಎದುರಿಸಲೇಬೇಕು, ಧೈರ್ಯವಾಗಿ ನೀವು ನಿಲ್ಲಲೇಬೇಕು. ನಿಂತಾಗಲೇ ನಿಮ್ಮ ಜೀವನ ಒಂದು ಶಿಲೆಯಾಗಿ ಜೀವನ ರೂಪಿಸೋ ಅಂಥದ್ದು ನನ್ನ ತಂದೆ ಗುರುರಾಯರು. ಒಂದು ಶಿಲೆ ಆಗಬೇಕಾದ್ರೆ ಎಷ್ಟು ಉಳಿಪೆಟ್ಟು ತಿನ್ನುತ್ತೆ, ಒಂದು ದೇವ್ರ ವಿಗ್ರಹ ಮಾಡಬೇಕಾದ್ರೆ ಅದು ಎಷ್ಟು ನೋವು ತಿನ್ನುತ್ತೆ. ಆದರೆ ಶಿಲೆ ಮಾಡೋ ಮನುಷ್ಯ ಅನ್ಕೋತಾನ ನಾನು ದೇವ್ರಿಗೇ ಉಳಿಪೆಟ್ಟು ಹೊಡೆದು ನಾನು ಒಂದು ವಿಗ್ರಹ ಮಾಡ್ತಾಯಿದ್ದೀನಿ ಅಂತ. ಅವನು ವಿಗ್ರಹ ಮಾಡೋದು ಬಿಟ್ಬಿಟ್ಟಿದ್ರೆ ದೇವರು ಅಂತ ನಾವು ಯಾರನ್ನೂ ಪೂಜೆ ಮಾಡೋಕ್ಕಾಗ್ತಿರ್ಲಿಲ್ಲ. ಆದರೆ ದೇವರು ಅಷ್ಟೇ ನನಗೆ ಈ ಥರ ಉಳಿಪೆಟ್ಟಿನಲ್ಲಿ ಹೊಡಿತಿದ್ದಾರಲ್ಲ, ಇಷ್ಟೊಂದು ನೋವು ಕೊಡ್ತಿದ್ದಾರಲ್ಲ ಅಂತಂದ್ಬಿಟ್ಟು ದೇವ್ರುಗಳು ಶಿಲೆ ಆಗಿಲ್ಲ ಅಂದಿದ್ರೆ ನಾವು ಯಾರನ್ನೂ ಪೂಜೆ ಮಾಡೋಕ್ಕಾಗ್ತಿರ್ಲಿಲ್ಲ, ದೇವ್ರ ಅನುಗ್ರಹ ನಮಗಿರ್ತಿರ್ಲಿಲ್ಲ. 100 ಉಳಿಪೆಟ್ಟು ತಿಂದ್ರೇ ಒಂದು ಶಿಲೆ ಆಗೋಕ್ಕಾಗೋದು. ಹಂಗಾಗಿ ನಾವೆಷ್ಟು ನೋವು ತಿಂತೀವೋ, ಕಷ್ಟನ ಎಷ್ಟು ನಾವು ಅನುಭವಿಸ್ತೀವೋ, ಕಷ್ಟದಲ್ಲಿ ಎಷ್ಟು ಬೇಯ್ತೀವೋ ಅಷ್ಟು ಸುಖ ಅನ್ನೋದು ನಮ್ಮ ಬಾಳಲ್ಲಿ ಇದ್ದೇ ಇರುತ್ತೆ. ಇವತ್ತು ಕಷ್ಟ ಇದೆ ಅಂದರೆ ನಾಳೆ ಅದೇ ಕಷ್ಟ ನಿಮ್ಮ ಜೊತೆ ಇರೋದಿಲ್ಲ. ನಾನು ಎಲ್ಲ ವಿಡಿಯೋಗಳಲ್ಲಿ ಹೇಳ್ತೀನಿ, ಕಷ್ಟ ಅನ್ನೋದು ಮಂಜಿನ ಥರ ಕರಗೋಗ್ತಿರುತ್ತೆ, ಸುಖ ಅನ್ನೋದು ಬಂದೇ ಬರುತ್ತೆ. ಕತ್ಲಿದ್ದಾಗೆ ಕಷ್ಟ ಅನ್ನೋದು, ಸುಖ ಅನ್ನೋದು ಬೆಳಕಿದ್ದಾಗೆ ಬಂದೇ ಬರುತ್ತೆ. ನೀವು ಕಾಯಬೇಕು, ತಾಳ್ಮೆಯಿಂದ ಇರಬೇಕು. ರಾಯರನ್ನ ನೀವು ಮನಸ್ಸಿನಲ್ಲೇ ಇಟ್ಟು ನೀವು ಆರಾಧಿಸಿ ಪೂಜಿಸಿ, ಖಂಡಿತ ಒಳ್ಳೇದು ಮಾಡಲಿ ನಿಮಗೆಲ್ಲ ರಾಯರು ಅಂತಲೇ ನಾನು ಮನಸ್ಪೂರ್ವಕವಾಗಿ ನಾನು ಕೇಳ್ಕೊತೀನಿ. ನಾಳೆ ಗುರುವಾರ ಮನಸ್ಸಿನಲ್ಲಿ ಏನು ನೋವು ಮತ್ತು ಸಂಕಟ ಏನು ಇಟ್ಕೊಳ್ದಿರ ನೀವು ನಾಳೆ ರಾಯರು ಪೂಜೆ ಮಾಡಿ ನೀವು, ಮತ್ತು ನಾಳೆ ರಾಯರು ಮಠಕ್ಕೆ ಹೋಗಿದ್ದು ಬನ್ನಿ, ರಾಯರು ಸೇವೆ ಮಾಡ್ಕೊಂಡು ಬನ್ನಿ, ರಾಯರು ದರ್ಶನ ಮಾಡ್ಕೊಂಡು ಬನ್ನಿ. ಏನಾದರೂ ಸಂಕಲ್ಪ ವ್ರತ ಮಾಡೋಂಗಿದ್ರೆ ನಾಳೆಯಿಂದ ಸ್ಟಾರ್ಟ್ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಇದು ವಿಶೇಷವಾದಂಥ ದಿನ, ರಾಯರು ಪಟ್ಟಾಭಿಷೇಕ ಗುರುವಾರ ಬಂದಿರೋದ್ರಿಂದ, ಗುರುವಾರ ರಾಯರು ವಾರ ದಿವಸನೇ ಇದೆಲ್ಲ ಬಂದಿದೆ. ತುಂಬ ಪುಣ್ಯ ಅಲ್ವಾ? ನಮ್ಮ ಪುಣ್ಯ ಅದು. ಏಕೆಂತಂದರೆ ರಾಯರು ನೋಡೋದೇ ನಮ್ಮ ಪುಣ್ಯ, ರಾಯರು ಪೂಜೆ ಮಾಡೋದೇ ನಮ್ಮ ಸೌಭಾಗ್ಯ. ನಮ್ಮ ಕಷ್ಟನೆಲ್ಲ ದೂರ ಮಾಡ್ತಾರೆ ಅಂತಲೇ ನಾವು ರಾಯರನ್ನ ನಂಬಿ ಒಂದು ಸೇವೆ ಪೂಜೆ ವ್ರತ ಅಂತ ಮಾಡೋಣ. ನಿಮ್ಮ ಕಷ್ಟ ನಿಮ್ಮ ಮನೆ ಪರಿಸ್ಥಿತಿ ನೋಡಿನೇ ರಾಯರು ನಿಮಗೆ ಪೂಜೆ ಮಾಡಿಸ್ಕೊಳ್ಳೋ ಅಂತ ಅನುಗ್ರಹ ಮಾಡಿದ್ದಾರೆ, ಅವ್ರು ಪೂಜೆ ಮಾಡಿಸ್ಕೊಳ್ಳೋ ಅಂತ ನಿಮ್ಮ ಕೈಲಿ ಅನುಗ್ರಹ ಮಾಡ್ತಿದ್ದಾರೆ ಅಂತ ಇಷ್ಟನ್ನು ನೀವು ಅಂದ್ಕೊಳ್ಳಿ. ನೀವು ಏಕೆಂತಂದರೆ ನಿಮ್ಮ ಮನೆ ಪರಿಸ್ಥಿತಿ ತಿಳಿದೇನೆ ರಾಯರು ನಿಮ್ಮ ಮನೆಗೆ ಬಂದಿರ್ತಾರೆ. ಒಂದು ಫೋಟೋ ಆಗಿರ್ಬೋದು, ವಿಗ್ರಹ ಆಗಿರ್ಬೋದು, ರಾಯರು ಪ್ರಸಾದ ಆಗಿರ್ಬೋದು, ಇಲ್ಲ ರಾಯರು ನಿಮ್ಮ ಕನಸಿನಲ್ಲಿ ರಾಯರು ಫೋಟೋ ಬರೋದಾಗಿರ್ಬೋದು, ರಾಯರು ಬೃಂದಾವನ ಬರೋದಾಗಿರ್ಬೋದು, ಆ ಥರ ಎಲ್ಲ ಬಂದಾಗ ನೀವು ಅಂದ್ಕೊಳ್ಳಿ ನನ್ನ ಕಷ್ಟ ಇರೋದಕ್ಕೆ, ನನ್ನ ಕಷ್ಟ ದೂರ ಮಾಡೋದಕ್ಕೆ ಅಂತಲೇ ರಾಯರು ನನ್ನ ಕನಸಲ್ಲಿ ಬಂದಿದ್ದಾರೆ ಅಂತ. ನಿನ್ನೆ ರಾತ್ರಿ ನನ್ನ ಕನಸಲ್ಲಿ ರಾಯರು ಫೋಟೋ ಬಂದಿದ್ದಂಥದ್ದು, ಅಂದರೆ ಹಸು ಇರೋ ಅಂಥ ರಾಯರು ಫೋಟೋ ಬಂದಿದ್ದಂಥದ್ದು ನನಗೆ ಸಡನ್ನಾಗಿ ಕಣ್ಬಿಟ್ಟು ನೋಡಿದಾಗ ನಮ್ಮ ಮನೆಯಲ್ಲಿ ಈ ಥರ ಫೋಟೋ ಇಲ್ವಲ್ಲ ಅಂತ ಅಂದ್ಕೊಂಡಾಗ ರಾಯರದು ಆ ಥರ ಫೋಟೋ ನನ್ನ ಕನಸಲ್ಲಿ ಬಂದಿದ್ದಂಥದ್ದು. ನಾವೇನೇ ಒಂದು ಮನಸ್ಸಿನಲ್ಲಿ ಏನೇ ಒಂದು ನೋವಾಗಲಿ ಕಷ್ಟ ಆಗಲಿ ಇದ್ದಾಗ ರಾಯರನ್ನೇ ನೆನೆಸ್ಕೊಂಡು ನಾವು ಮಲ್ಕೊಂಡಾಗ ರಾಯರು ಫೋಟೋ ಬರುತ್ತೆ, ರಾಯರು ಬೃಂದಾವನ
ಬರುತ್ತೆ. ವಯಸ್ಸಾದಂಥ ಸಾಧುಗಳು ಬರ್ತಾರೆ. ಮತ್ತು ಹಾವು ಕಂಡ್ರು ಅಷ್ಟೇ ತುಂಬ ಒಳ್ಳೆಯದು. ಮತ್ತು ಬಿಳಿ ಕುದುರೆ ಕಂಡ್ರಂತೂ ಇನ್ನೂ ತುಂಬ ಒಳ್ಳೆಯದು, ಹಯಗ್ರೀವ ಅವರು. ಹಾಗಾಗಿ ಇವರೆಲ್ಲ ಕನಸಲ್ಲಿ ಬಂದರೆ ನಿಮಗೆ ಅವ್ರ ಅನುಗ್ರಹ ಇದೆ ಅಂತ. ರಾಯರು ಮಂತ್ರಾಕ್ಷತೆ ಕಂಡ್ರು ಅಷ್ಟೇ, ರಾಯರು ಮಂತ್ರಾಕ್ಷತೆನ ಯಾರಾದರೂ ನಿಮ್ಮ ಕೈಲಿ ಕೊಟ್ಟಿದ್ದು ಕನಸು ಕಂಡ್ರು ಅಷ್ಟೇ ತುಂಬ ಒಳ್ಳೆಯದು. ಇದೆಲ್ಲ ರಾಯರು ನಿಮ್ಮ ಜೊತೆ ಇರೋದಕ್ಕೆ ನಿಮಗೆ ಕೊಡ್ತಾ ಇರೋಂಥ ಸೂಚನೆಗಳು. ಸುಮ್ಮನೆ ಈ ಥರ ಸೂಚನೆ ಎಲ್ಲ ರಾಯರು ಕೊಡೋದಿಲ್ಲ. ನಿಮಗೆ ಅವ್ರ ಅನುಗ್ರಹ ಇದೆ, ಅವ್ರ ದೃಷ್ಟಿ ನಿಮ್ಮ ಮೇಲಿದೆ ಅಂತಂದ್ರೇ ಈ ಥರ ಎಲ್ಲ ಕನಸು ಬೀಳ್ತಿರುತ್ತೆ. ರಾಯರನ್ನ ಮನಸ್ಸಿನಲ್ಲೇ ಇಟ್ಟು ನೀವು ಆರಾಧಿಸ್ತಿದ್ದೀರ ಅನ್ನೋದಾಯಿತು ಅಂತಂದರೆ ಖಂಡಿತ ನಿಮ್ಮ ಕಷ್ಟನೆಲ್ಲ ದೂರ ಮಾಡೇ ಮಾಡ್ತಾರೆ. ಅವರು ಸಹ ನಿಮ್ಮ ಕಷ್ಟನೆಲ್ಲ ನೋಡ್ತಿರ್ತಾರೆ, ಕೇಳಿಸ್ಕೊತಿರ್ತಾರೆ. ನೀವು ಮಾತಾಡೋ ಪ್ರತಿಯೊಂದು ಮಾತನ್ನು ಕೇಳಿಸ್ಕೊತಿರ್ತಾರೆ. ನೀವು ಮನೆಯಲ್ಲಿ ಎಷ್ಟು ಶ್ರದ್ಧೆ ಭಕ್ತಿಯಿಂದ ನೀನು ಪೂಜೆ ಮಾಡ್ತೀಯ, ಮತ್ತು ನನ್ನ ಮಠಕ್ಕೂ ಬಂದು ನೀನು ಎಷ್ಟೆಲ್ಲ ಸೇವೆ ಮಾಡ್ತೀಯ, ಎಷ್ಟೆಲ್ಲ ನೀನು ಕಷ್ಟ ಅನುಭವಿಸ್ತಾ ಇದೆಯಾ, ಎಷ್ಟೆಲ್ಲ ಅವಮಾನಗಳನ್ನ ಅನುಭವಿಸ್ತಾ ಇದೆಯಾ, ಒಪ್ಪತ್ತು ಊಟಕ್ಕೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಾ ಇದೆಯಾ, ನಿನ್ನ ಜೊತೆ ನಾನಿದ್ದೀನಿ, ನಿನಗೆ ನಾನು ಅನುಗ್ರಹ ಮಾಡ್ತೀನಿ ಅಂತ ರಾಯರು ನಿಮಗೆ ಸೂಚನೆ ಕೊಡುವಂಥದ್ದು. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.